ತುಂಬ ಚೂಟಿ ಇರಬೇಕಲ್ವಾ? ನೋಡೋದಕ್ಕೆ ಥೇಟ್ ನಮ್ಮ ಗುಂಡು ಥರನೇ ಇದ್ದಾನೆ, ಅಷ್ಟು ಮುದ್ದಾಗಿದ್ದಾನೆ. ಅವನಿಗಿಂತ ತಿಂಡಿ ತಗೊಂಡು ಬಂದಿದ್ವಿ, ಬಂದ್ಮೇಲೆ ಕೊಡು. ಇದನ್ನೆಲ್ಲ ಯಾಕೆ ತರೋದಕ್ಕೆ ಹೋದ್ರಿ? ಸುಮ್ಮನೆ ಯಾಕೆ ತೊಂದರೆ ತಗೊಂಡ್ರಿ? ಇದು ತೊಂದರೆ ಹೇಗಮ್ಮ ಆಗತ್ತೆ? ನನ್ನ ಮೊಮ್ಮಗನಿಗೆ ಅಂತ ತಗೊಂಡು ಬಂದಿದ್ದೀನಿ. ಎದುರುಗಡೆ ಮನೆನೇ ನನ್ನ ಮಗನ ಮನೆನಾ? ಒಳ್ಳೇದಾಯ್ತು ಬಿಡು. ಇದನ್ನೇ ಋಣಾನ ಬಂದ ಅಂತಾರೆ. ನೀನೊಂದು ಕಡೆ ಅವನೊಂದು ಕಡೆ ಎಲ್ಲ ಕಡೆ ಸುತ್ತಕೊಂಡು ಕೊನೆಗೆ ಇಲ್ಲಿ ಬಂದು ಸೇರಿದ್ದೀರ. ಎದುರು ಬದ್ರು ಮನೇಲಿದ್ದೀರಾ. ದಿನ ಬೆಳಗಾದ್ರೆ ಒಬ್ಬರು ಮುಖ ಇನ್ನೊಬ್ಬರು ನೋಡ್ತೀರ. ಅಷ್ಟು ಹತ್ತಿರದಲ್ಲಿದ್ದೀರ. ಇದ್ರ ಅರ್ಥ ಏನು ಅಂತ ಗೊತ್ತಾ ಭೂಮಿಕಾ? ಏನ್ ತಗೋತಾರತ್ತ? ಟೀ, ಕಾಫಿ? ಏನಾದರೂ ಕೊಡಮ್ಮ. ಟ್ಯಾಬ್ಲೆಟ್. ಹೌದು, ನಿಮಗೆ ತಲೆನೋವು ಯಾಕೆ ಬಂತು ಅಂತಾನೆ ಗೊತ್ತಾಗ್ತಿಲ್ವಲ್ಲ? ಡಾಕ್ಟರು ಸ್ಕ್ಯಾನ್ ಮಾಡಿದ್ದಾರೆ, ರಿಪೋರ್ಟ್ ಬರಲಿ ಅಂತ ಹೇಳಿದ್ದಾರೆ. ಬಂದ ಮೇಲೆ ಅವರೇ ಕಾಲ್ ಮಾಡಿ ಹೇಳ್ತಾರೆ. ನೀನು ಯಾಕೆ ಸುಮ್ಮನೆ ನನಗೆ ತಲೆನೋವು ಯಾಕೆ ಬಂತು ಅಂತ ಹೇಳಿ ಹೇಳಿ ಎಕ್ಸ್ಟ್ರಾ ತಲೆನೋವು ಬರೆಸ್ತೀಯ? ಬಟ್ ಒಂದಂತೂ ಸತ್ಯ ಬೇಬಿ, ನನಗೆ ಕ್ಲಿಯರಾಗಿ ಅನ್ನಿಸ್ತಾ ಇದೆ, ದೇರ್ ಈಸ್ ಸಮ್ ಕಾನ್ಸ್ಪಿರಸಿ ಗೋಯಿಂಗ್ ಆನ್. ಕಾನ್ಸ್ಪಿರಸಿನಾ? ವಾಟ್ ಡು ಯು ಮೀನ್? ಬೇಬಿ, ನಾನು ದೇವಸ್ಥಾನದಲ್ಲಿ ಬರೀ ಭಾಗ್ಯಮ್ಮನ್ ಮಾತ್ರ ನೋಡಲಿಲ್ಲ, ಆ ಮಲ್ಲಿನೂ ನೋಡಿದೆ. ಅದು ನನಗೆ ಈಗೀಗ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಬರೀ ಅವರಿಬ್ಬರೇ ಅಲ್ಲ, ಜೊತೆಗೆ ಇನ್ನೂ ಯಾರೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಬೇಬಿ. ನಿಜ ಬೇಬಿ, ನಾನು ಎಣ್ಣೆ ಹೊಡೆದಲ್ಲ ಬಿದ್ದಿರೋದು, ಯಾರೋ ಹೊಡೆದು ನಾನು ಬಿದ್ದಿರೋದು. ಕಮಾನ್ ಜೈ, ಹೇಳಿದ್ನೇ ಹೇಳ್ಬಿಡಿ. ದೇವಸ್ಥಾನದಲ್ಲಿ ನಿಮ್ಗೆ ಯಾರು ಹೊಡಿತಾರೆ? ಅವ್ರಿಗೇನು ಮಾಡಕ್ಕೆ ಬೇರೆ ಕೆಲಸ ಇರಲ್ವಾ? ನಾನು ಹೇಳ್ತಾ ಇದ್ದೀನಲ್ಲ, ಇಟ್ಸ್ ಜಸ್ಟ್ ಯುವರ್ ಇಮ್ಯಾಜಿನೇಷನ್. ಯಾವ ಸೀಮೆ ಇಮ್ಯಾಜಿನೇಷನ್ ಬಂತು. ಹಲೋ, ಹಾಯ್ ಡಾಕ್ಟರ್, ನಿಮ್ಮನ್ನೇ ನೆನೆಸ್ಕೋತಾ ಇದ್ದೆ, ರಿಪೋರ್ಟ್ಗೋಸ್ಕರ ವೇಟಿಂಗು. ಸರ್, ಅದು ನಿಮ್ಮ ತಲೆನೋವು ಬಂದಿರೋದು ಡ್ರಿಂಕ್ಸ್ ಮಾಡಿ ಬಿದ್ದಿರೋದ್ರಿಂದ ಅಲ್ಲ ಸರ್, ಯಾರೋ ನಿಮ್ಮ ತಲೆಗೆ ಹೊಡೆದಿದ್ದಾರೆ, ಅದಕ್ಕೆ ನೀವು ಎಚ್ಚರ ತಪ್ಪಿದ್ದೀರಾ. ರಿಪೋರ್ಟ್ ಪ್ರಕಾರ ಅದು ಹಾಗೆ ಆಗಿರೋದು ಸರ್. ಥ್ಯಾಂಕ್ ಯು ಡಾಕ್ಟರ್, ನಾನು ಮತ್ತೆ ಕಾಲ್ ಮಾಡ್ತೇನೆ. ಏನಂತೆ ಜೈ? ಏನು ಹೇಳಿದ್ರು? ಹೇಳಲಿಲ್ವಾ ಬೇಬಿ, ನನಗೆ ಯಾರೋ ಹೊಡೆದಿದ್ದಾರೆ ಅಂತ? ಯಾರೋ ನನ್ನ ತಲೆಗೆ ಹೊಡೆದಿದ್ರಿಂದ ನಾನು ಬಿದ್ದಿರೋದು ಅಂತ ರಿಪೋರ್ಟಲ್ಲಿ ಬಂದಿದೆ. ಡಾಕ್ಟರು ಅದನ್ನೇ ಹೇಳಿದ್ದೀಗ. ಈಗಲಾದ್ರೂ ನನ್ನ ಮಾತು ನಂಬ್ತೀಯಾ? ಭಾಗ್ಯಮ್ಮಂಗಂತೂ ನನಗೆ ಹೊಡೆಯೋ ಧೈರ್ಯ ಇಲ್ಲ. ಆ್ಯಂಡ್ ನಾನು ದೇವಸ್ಥಾನದಲ್ಲಿ ಮಲ್ಲಿನ ನೋಡಿರೋ ಸ್ಟ್ರಾಂಗ್ ಫೀಲಿಂಗ್ ಇರೋದ್ರಿಂದ ನನಗನ್ಸುತ್ತೆ ಮಲ್ಲಿನ ನನಗೆ ಹೊಡೆದಿರೋದು. ಸುಮ್ಮನೆ ಯಾಕೆ ತಲೆಗುಳ ಬಿಟ್ಕೊಳ್ಳೋದು? ದೇವಸ್ಥಾನಕ್ಕೆ ಹೋಗಿ CCTV ಫುಟೇಜ್ ಚೆಕ್ ಮಾಡಿದ್ರೆ ಎಲ್ಲ ಸತ್ಯ ಹೊರಗೆ ಬೀಳುತ್ತೆ. ಎಸ್ ಜೈ, ಹಾಗೆ ಮಾಡಿ. ನಿಮ್ಗೆ ಈ ಥರ ಮಾಡಿದಾರೆ ಅಂದರೆ ಅವ್ರನ್ನ ಸುಮ್ಮನೆ ಬಿಡೋಕ್ಕಾಗುತ್ತಾ? ನಿಮ್ಗೇನಾದರೂ ಆಗಿದ್ರೆ ನಾನು ಏನು ಮಾಡಬೇಕಿತ್ತು? ಜೈ, ಟೀಚ್ ದೆಮ್ ಅ ನೈಸ್ ಲೆಸನ್. ನೋಡ್ತಾ ಇರು ಎಂಥ ಪಾಠ ಕಲಿಸ್ತೀನಿ ಅಂತ. ಸ್ವಾಮಿಗಳೇ ನಮಸ್ಕಾರ. ಸರ್, ನಿಮ್ಗೆ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಕೂತ್ಕೊಳ್ಳಿ. ಏನಾಗಬೇಕಾಗುತ್ತೆ? ಏನಿಲ್ಲ ಸರ್, ನೆನ್ನೆ ದೇವಸ್ಥಾನದಲ್ಲಿ ಉತ್ಸವ ಆಯ್ತಲ್ಲ, ಸೂಪರ್ ಆಗಾಯ್ತು ಸರ್. ನಾನು ಬಂದಿದ್ದೆ ದರ್ಶನ ಮಾಡೋದಿಕ್ಕೆ ಅಂತ. ಆದ್ರೆ ಬಂದಾಗ ಒಂದು ಇಂಪಾರ್ಟೆಂಟ್ ವಸ್ತುನ ಇಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಮನೆಗೆ ಹೋಗಿ ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ. ಆಮೇಲೆ ನೆನಪಾಯ್ತು ಮೋಸ್ಟ್ಲಿ ದೇವಸ್ಥಾನದಲ್ಲಿ ಕಳ್ಕೊಂಡಿರ್ಬೋದಾ ಅಂತ. ಅದಕ್ಕೆ ಬಂದೆ ಸರ್. ವಿತ್ ಯೋರ್ ಹೆಲ್ಪ್ CCTV ಫುಟೇಜಸ್ ನ ಚೆಕ್ ಮಾಡ್ಬೋದಾ? ಸರಿ, ನೋಡೋದಾ? ಹೇಳಿ.
ಮೋಸ್ಟ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಯಾವುದು ರೆಕಾರ್ಡೇ ಆಗಿಲ್ಲ ನೆನೆದು. ನೀವು ಬಂದಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ನೋಡಿ. ವಾಟ್, ರೆಕಾರ್ಡ್ ಆಗಿಲ್ವಾ? ಇಲ್ಲ, ಯಾವ ಕ್ಯಾಮ್ರಾನು ರೆಕಾರ್ಡ್ ಆಗಿಲ್ಲ. ಅಲ್ಲ ಸರ್, ಅಷ್ಟೊಂದು ಕ್ಯಾಮ್ರಾಗಳಿದೆ, ಯಾವುದು ರೆಕಾರ್ಡ್ ಆಗಿಲ್ವಾ? ಅದೇ ನೋಡ್ತಾ ಇದ್ದೀನಿ ನೋಡಿ, ಎಲ್ಲ ಕ್ಯಾಮ್ರಾನ ಹಾಕಿ ನೋಡ್ತಾ ಇದ್ದೀನಿ, ಯಾವುದು ರೆಕಾರ್ಡ್ ಆಗಿಲ್ಲ. ಟೆಕ್ನಿಕಲ್ ಇಶ್ಯೂ ಆಗಿರ್ಬೇಕು. ಸರ್ ಪ್ಲೀಸ್ ಸರ್, ಒಂದ್ಸಲ ಕ್ರಾಸ್ ಚೆಕ್ ಮಾಡಿ, ಏನಾದ್ರು ಮಾಡ್ಬೋದಾ ನೋಡಿ. ಸಾರಿ ಸರ್, ನಿಮ್ಮಿಂದ ನಮ್ಗೆ ಸ್ವಲ್ಪ ಹೆಲ್ಪ್ ಆಯ್ತು. ಅದು ನೋಡ್ಕೊಂಡಿಲ್ಲ ಅಂದ್ರೆ ನಮಗೂ ಗೊತ್ತಾಗ್ತಾ ಇರಲಿಲ್ಲ. ಸರಿ ಸರ್. ಹೇಳಿ ಜೈ, ಏನಾದ್ರೂ ಪ್ರೂಫ್ ಸಿಕ್ತಾ? ಸಿಕ್ತು, ಚೊಂಬು. ವಾಟ್, ಏನ್ ಹೇಳ್ತಿದ್ದೀರಾ? ನೆನ್ನೆ ಏನೋ ಟೆಕ್ನಿಕಲ್ ಇಶ್ಯೂ ಆಗಿ ಯಾವ ಕ್ಯಾಮ್ರಾನು ರೆಕಾರ್ಡ್ ಆಗಿಲ್ವಂತೆ. ಹೋಗ್ಲಿ ಬಿಡಿ, ಇನ್ನೇನ್ ಮಾಡಕ್ಕಾಗತ್ತೆ, ಮನೆಗ್ ಬನ್ನಿ. ಸರ್ ನಮಸ್ತೆ ಸರ್. ನಮಸ್ತೆ, ಕೂತ್ಕೊಳ್ಳಿ ಅಮ್ಮ. ಪರವಾಗಿಲ್ಲ. ಅಲ್ಲ, ಅದು ನಿನ್ನೆ CCTV ಕ್ಯಾಮ್ರಾದು ಫುಟೇಜಸ್ ಇದೆ ಅಲ್ಲ, ಅದನ್ನ ಒಂಚೂರು ಡಿಲೀಟ್ ಮಾಡ್ತೀರಾ ಸರ್, ಪ್ಲೀಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.